ಸರ್ಕಾರಕ್ಕೆ ನಾವು ಸಹಕಾರವನ್ನ ಕೊಡ್ತೇವೆ. ಪಾಕ್ ಪ್ರಜೆಗಳು ರಾಜ್ಯದಲ್ಲಿದ್ರೆ ವಾಪಸ್ ಕಳುಹಿಸ್ತೇವೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನರು ಇರುವ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಎಷ್ಟು ಜನಸಂಖ್ಯೆಯಲ್ಲಿ ಅನ್ನೋದರ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡ ಗೊತ್ತಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾವು ಈಗಾಗಲೇ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದೀವಿ, ಸೂಚನೆಯನ್ನ ಕೂಡ ಕೊಟ್ಟಿದ್ದೀನಿ ಗೃಹ ಇಲಾಖೆಗೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು. ಇಲ್ಲಿವರೆಗೂ ಎಷ್ಟು ಜನ ಜೀವನವನ್ನ ರೂಪಿಸಿಕೊಂಡಿದ್ದಾರೋ ಪಾಕ್ ಪ್ರಜೆಗಳು ಗೊತ್ತಿಲ್ಲ, ಅಂಕಿ ಅಂಶಗಳು ಗೊತ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಗೃಹ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ನಾವು ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ಕೂಡ ಕೈಗೊಂಡ್ರು ಅದಕ್ಕೆ ನಮ್ಮ ಸಹಮತವಿದೆ. ನಾವು ಚಕಾರ ಎತ್ತೋದಿಲ್ಲ, ಯಾವುದೇ ನಿರ್ಧಾರ ಕೈಗೊಂಡ್ರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಕೊಟ್ಟಿದ್ರು, ಕೇಂದ್ರ ಸರ್ಕಾರ ಯಾವುದೇ ನಿಲುವನ್ನ ತೆಗೆದುಕೊಂಡ್ರು ಅದಕ್ಕೆ ನಮ್ಮ ಸಹಮತ ಇದೆ ಅಂತ ಹೇಳಿ. ಪ್ರತಿಯೊಬ್ಬ ರಾಜ್ಯದ ಸಿಎಂಗಳು ಕೂಡ ಈಗಾಗಲೇ ಅಂಕಿ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾರೆಲ್ಲ ಪಾಕಿಸ್ತಾನಿಯರು ನಮ್ಮ ಭಾರತದಲ್ಲಿ ನೆಲೆ ಊರಿದ್ರೋ, ಯಾರೆಲ್ಲ ಜೀವನವನ್ನು ಕಟ್ಕೊಂಡಿದ್ರೋ ಅವರ ಅಂಕಿ ಅಂಶಗಳನ್ನು ಕೂಡ ಅಮಿತ್ ಶಾ ಅವರಿಗೆ ಕೊಟ್ಟಿದ್ರು. ಸೊ ಸೂಚನೆಯನ್ನ ಕೂಡ ಅವರು ಕೂಡ ಹೊರಡಿಸಿದ್ರು. ಸೊ ಹಾಗಾಗಿ ಇವತ್ತು ಕೊನೆ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಡುವನ್ನ ಕೂಡ ಕೊಡಲಾಗಿತ್ತು.